ಬಾಯ್ 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 ಬಾಯ್. ಹೋಗುವ ಹೋಗಪ್ಪ. ಇವಾಗ ಇದನ್ನು ನಾನು ನೀರಲ್ಲಿ ಹಾಕ್ತೇನೆ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಹಾಲು ಕರೆದು ಇವಾಗ ಕ್ಯಾನಲ್ಲಿ ತುಂಬಿಸಿ ಆಯಿತು. ಇನ್ನು ನಾವು ಇವಾಗ ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬರ್ತೇವೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಜಾನ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ತೋಟಕ್ಕೆ ಹೋಗಲಿಕ್ಕೆ. ಜಾನ್ ಅವರು ಸ್ಕೂಟಿಯನ್ನು ಅಲ್ಲಿ ನಿಲ್ಲಿಸಿ ಇಲ್ಲಿಗೆ ರೀಚ್ ಆದರು. ನಾನು ಅವರನ್ನು ವೆಯ್ಟ್ ಮಾಡೋದು ಇನ್ನೊಂದು ಸೈಡಲ್ಲಿ. ಅವರು ಇಲ್ಲಿದ್ದಾರೆ ಇವಾಗ. ಇವತ್ತು ಈ ಸೈಡಲ್ಲಿ ಹುಲ್ಲು ಕೊಯ್ಯೋದು. ಜಾನ್ ಅವರು ಸ್ಟಾರ್ಟ್ ಮಾಡಿದ್ರು, ಇನ್ನು ನಾನು ಕೂಡ ಸ್ಟಾರ್ಟ್ ಮಾಡ್ತೇನೆ ಕೊಯ್ಲಿಕ್ಕೆ. ನೋಡಿ ಹುಲ್ಲು ಕೊಯ್ಯುವಾಗ ನನಗೇನು ಸಿಕ್ಕಿದೆ ನೋಡಿ. ಕೈಯಲ್ಲಿ ಇಟ್ಕೊಂಡಿದ್ದೇನೆ ಟರ್ಟಲ್ ಆಮೆಯ ಮರಿ. ನೋಡಿ ನೋಡಿ ಸಣ್ಣದು. ಅದಿವಾಗ ಹೆದರಿ ನಡೆಯುವುದಿಲ್ಲ ನೋಡಿ. ಇವಾಗ ಇದನ್ನು ನಾನು ನೀರಲ್ಲಿ ಹಾಕ್ತೇನೆ. ಹುಲ್ಲಿನ ಕೆಲಸ ಒಂದಾಯಿತು. 2 ಗೋಣಿ ಹುಲ್ಲಾಗಿ ಅದನ್ನು ಮನೆಗೆ ಹೋಗಿ ಹಾಕಿ ಕೂಡ ಇವಾಗ ಬಂದರು. ಇನ್ನೊಂದು ಗೋಣಿ ಇದೆ ಫುಲ್ಲಾಗಿದೆ, ಅದನ್ನು ಇವಾಗ ಕಟ್ಟಿ ಮನೆಗೆ ಹೋಗೋದು. ಹುಲ್ಲು ತೆಗೆದ್ರೆ ಎಷ್ಟು ಚೆನ್ನಾಗಿ ನೀರು ಹರಿತದೆ ನೋಡಿ. ಇಷ್ಟು ನಾವು ಇವಾಗ ಹುಲ್ಲು ತೆಗೆದೆವು ತೋಡಿನಿಂದ. ಹಾಗೆ ಆಮೆಯನ್ನು ಇಲ್ಲಿ ಹಾಕಿದ್ದೆ, ಇವಾಗ ಕಾಣೋದಿಲ್ಲ ಎಲ್ಲಿ ಹೋಯಿತು ಅಂತೇಳಿ. ನೋಡಿ ಇವಾಗ 3ನೇ ಗೋಣಿಯನ್ನು ಕಟ್ತಾ ಇದ್ದಾರೆ. ಇನ್ನು ಮನೆಗೆ ಹೋಗೋದು. ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದೆವು. ಹಾಗೆ ಇನ್ನು ನನಗೆ ಉಳಿದ ಕೆಲಸವನ್ನು ಇವಾಗ ಮಾಡಬೇಕು. ಅನ್ನಕ್ಕಿಡಬೇಕು, ಅದೇ ರೀತಿ ಮನೆ ಗುಡಿಸಿ ಒರೆಸಲಿಕ್ಕೆ ಕೂಡ ಇದೆ. ಪದಾರ್ಥ ಮಾಡಲಿಕ್ಕಿಲ್ಲ, ನಿನ್ನೆ ನೈಟ್ ಮಾಡಿದ್ದು ನಾನು. ಹಾಗಾಗಿ ಅದೇ ಮಧ್ಯಾಹ್ನಕ್ಕೆ ಸಾಕು, ಮತ್ತು ಇವತ್ತು ಸಾಯಂಕಾಲ ಏನಾದರೂ ಮಾಡೋದು. ಹಾಗೆ ಇವಾಗ ಮೊದಲಿಗೆ ನಾನು ಅನ್ನಕ್ಕಿಡ್ತೇನೆ, ಆಮೇಲೆ ಮನೆ ಗುಡಿಸಿ ಒರೆಸಬೇಕು. ಶುಭೋದಯ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವಾಗ ವ್ಲಾಗನ್ನು ಮಾಡ್ತಾ ಇದ್ದೇನೆ. ಇವಾಗ 6 ಆಗ್ತಾ ಬಂತು. ಇವತ್ತು ತಿಂಡಿ ಏನು ಮಾಡಲಿಲ್ಲ. ಹಾಗೆ ಎದ್ದು ಸೀದಾ ನಾನಿವಾಗ ಹಟ್ಟಿಗೆ ಬಂದಿದ್ದೇನೆ. ಜಾನ್ ಅವರು ಮನೆಯಲ್ಲಿಲ್ಲ. ಹಾಗಾಗಿ ಇವಾಗ ಮೊದಲಿಗೆ ನನಗೆ ಹಟ್ಟಿಯ ಸೆಗಣಿಯನ್ನೆಲ್ಲ ತೆಗೆದು ಹಟ್ಟಿಯನ್ನು ತೊಳೆದು ಕ್ಲೀನ್ ಮಾಡಬೇಕು. ಆಮೇಲೆ ಹಿಂಡಿಯನ್ನೆಲ್ಲ ಇಟ್ಟು ಹಾಲು ಕೂಡ ಕರೆದು ಡೈರಿಗೆ ಕೊಂಡೋಗಿ ಕೊಡಬೇಕು. ಹಾಗೆ ಅಷ್ಟು ಕೆಲಸವನ್ನು ಇವಾಗ ಬೆಳಿಗ್ಗೆ ಮಾಡ್ತೇನೆ. ಚಿಂಟು ಚೆನ್ನಾಗಿ ಮಲಗಿದೆಯನ್ನು ಕೂಡ ಎಲ್ಲ ಕಡೆ ಸೆಗಣಿ ಹಾಕಿಟ್ಟಿದೆ ನೋಡಿ. ಏಳುವಾಗ ಸ್ವಲ್ಪ ಲೇಟಾಗಿ ಇದ್ದರೆ ಇದೇ ಅವಸ್ಥೆ ನೋಡಿ. ಸಗಣಿ ಹಾಕಿ ಅಲ್ಲಿ ಮೂತ್ರ ಮಾಡಿ ಮತ್ತೆ ಅದನ್ನು ತುಳಿದು ನೋಡಿ ಯಾವ ಥರ ನೀರು ಮಾಡಿದೆ ಅಂತೇಳಿ. ಈ ಸಗಣಿನೆಲ್ಲ ತೆಗೆದು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಇದು ಏನು ಇವತ್ತು ಗಲೀಜು ಮಾಡಲಿಲ್ಲ. ಸಗಣಿಯನ್ನು ತೆಗೆದಾಯಿತು. ನೀರು ಹಾಕಿ ತೊಳಿಬೇಕಿದ್ರೆ ಚಿಂಟು ಮತ್ತು ಮಿಂಟುವನ್ನು ಹೊರಗಡೆ ಕಟ್ಟಿ ಬರ್ತೇನೆ. ಇಲ್ಲದ್ರೆ ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಹೊರಗಡೆ ಕಟ್ಟಿದ್ರೆ ಮತ್ತೆ ಈಸಿಯಾಗಿ ತೊಳಿಲಿಕ್ಕೆ ಆಗ್ತದೆ. ಇವಾಗ ಮಿಂಟುವನ್ನು ಮೊದಲಿಗೆ ಹೊರಗಡೆ ಕೊಂಡೋಗಿ ಕಟ್ತೇನೆ.
ಬೇಗ ಹೋಗಬೇಕು ಮೇಲೆ, ಮತ್ತೆ ಮತ್ತೆ ಕಟ್ಟಲಿಕ್ಕೆ ನಾನು ಬರೋದಿಲ್ಲ, ಇವಾಗಲೇ ಒಮ್ಮೆಲೆ ಹೋಗಿ ಕಟ್ಟೋದು. ಈ ಕಡೆ ಬಾರೆ. ದಾರಿ ಮಿಸ್ ಆಯ್ತಾ? ದಾರಿ ಗೊತ್ತಿಲ್ವಾ? ಎದುರಿನಿಂದ ಹೋಗು ಅಂತ ಬಿಟ್ಟರೆ ದಾರಿಯೇ ಗೊತ್ತಿಲ್ಲದ ಹಾಗೆ ಮಾಡೋದು, ಅದಕ್ಕೆ ಹಿಂದಿನಿಂದ ಹೇಳ್ಕೊಂಡು ಬರೋದು. ನೋಡಿ ಕಟ್ಟಿದರೆ ಇದನ್ನೆಲ್ಲ ಮೇಯ್ದಿಲ್ಲ. ಇವಾಗ ನೋಡಿ ಹಾಗೆ ಬೇಗನೆ ಅದನ್ನು ಸ್ವಲ್ಪ ಮೇಲ್ಗಡೆ ಕಟ್ಟಿ ಬರ್ತೇನೆ. ಮಿಂಟುವನ್ನು ಇಲ್ಲಿ ಕಟ್ಟಿದೆ, ಮತ್ತು ಜಾನುವಾರು ಬಂದ ಮೇಲೆ ಚೇಂಜ್ ಮಾಡಿ ಕಟ್ತಾರೆ. ಸದ್ಯಕ್ಕೆ ಇಲ್ಲಿ ಕಟ್ಟಿದೆ, ಇಲ್ಲಿ ಸ್ವಲ್ಪ ಹುಲ್ಲಿದೆ ಮೇಯ್ಲಿ ಅಂತೇಳಿ. ನೋಡಿ ಮಿಂಟುವನ್ನು ಹೊರಗಡೆ ಕಟ್ಟಿ ಆಯಿತು, ಇನ್ನು ಚಿಂಟುವನ್ನು ಕೊಂಡೋಗ್ತೇನೆ. ಇವಾಗ ಮಿಂಟುವನ್ನು ಕೊಂಡೋದಕ್ಕೆ ಅದು ಕೂಗ್ತಾ ಇದೆ, ಅದನ್ನು ಕೂಡ ಬೇಗನೆ ಕಟ್ಟಿ ಬರ್ತೇನೆ. ಚಿಂಟುವನ್ನು ಕೊಂಡೋಗಬೇಕಿದ್ರೆ ಒಂದು ಬೆತ್ತ ಬೇಕು, ಬೆತ್ತ ಇದ್ದರೆ ಅದನ್ನು ಕೊಂಡೋಗ್ಲಿಕ್ಕೆ ಈಸಿ ಆಗ್ತದೆ. ನೋಡಿ ಇವಾಗ ಚಿಂಟು ಸೀದಾ ಹೋಗ್ತಾ ಇದೆ, ಯಾಕೆಂದರೆ ಮಿಂಟುವನ್ನು ಕೊಂಡೋಗಿದ್ದೇನೆ ಅಲ್ವಾ, ಹಾಗಾಗಿ ನೋಡಿ ಹುಡುಕುದು ಎಲ್ಲಿ ಕಟ್ಟಿದೆ ಅಂತೇಳಿ. ಅದನ್ನು ದಾರಿ ಮರ್ತಿದೆಯಾ? ಹೋಗು ಸೀದಾ. ಮಿಂಟುವನ್ನು ಇಲ್ಲಿ ಕಟ್ಟಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಓಡುದು. ಇದನ್ನು ಇಲ್ಲಿ ಕಟ್ಟಿದೆ, ಸ್ವಲ್ಪ ಗಿಡ್ಡ ಮಾಡಿ ಇವಾಗ ಮೇಯ್ತಾ ಇದೆ ಎರಡು ಕೂಡ. ಚಿಂಟು ಮತ್ತು ಮಿಂಟುವನ್ನು ಹೊರಗಡೆ ಕಟ್ಟಿ ಆಯಿತು. ಕಟ್ಟುವಾಗ ಏನಾಯ್ತು ಅಂದರೆ, ಚಿಂಟು ಇದ್ದು ಕುತ್ತಿಗೆ ಹಾಕುವ ಕೊಳಿಕೆ ಬಿಟ್ಟು ಹೋಯಿತು, ಅಂದರೆ ಕಟ್ಟಿಯಾಗಿದೆ. ಮತ್ತು ಅದನ್ನು ಸರಿ ಮಾಡುವಾಗ ಅದು ಕೊಳಿಕೆ ಬಿಟ್ಟು ಹೋಗಿ ಎಲ್ಲ ಕಡೆ ಒಂದು ರೌಂಡ್ ಹಾಕಿ ಬಂತು. ನನಗೆ ಹೆದರಿಕೆ ಕೂಡ ಆಗ್ತದೆ, ಅದು ಹಾಯಲಿಕ್ಕೆ ಬರ್ತದೆ ಅಂತ. ಆದರೆ ಬೆತ್ತ ನೋಡುವಾಗ ಓಡ್ತದೆ. ಮತ್ತು ನಾನು ಬಾಲ್ದಿಯಲ್ಲಿ ನೀರು ಹಿಡ್ಕೊಂಡು ಹೋದೆ, ನೀರು ಕುಡಿಯುವಾಗ ಕಟ್ಬೋದು ಅಂತೇಳಿ. ಹಾಗೆ ನೀರು ಕುಡಿಲಿಕ್ಕೆ ಬಂತು, ಬೇಗನೆ ಕೊಳಿಕೆಯನ್ನು ಹಾಕಿಬಿಟ್ಟೆ. ಹಾಗೆ ಇವಾಗ ಕಟ್ಟಿ ಬಂದೆ. ಒಂದು ಸ್ವಲ್ಪ ಲೇಟ್ ಆಯಿತು, ಇನ್ನು ಬೇಗನೆ ಹಟ್ಟಿಯನ್ನು ಕ್ಲೀನ್ ಮಾಡಬೇಕು. ನೋಡಿ ನಾವು ಹಟ್ಟಿ ತೊಳೆದ ನೀರು ಇಲ್ಲಿ ಬಂದು ಈ ಟ್ಯಾಂಕಿಗೆ ಬೀಳ್ತದೆ. ಅಲ್ಲೊಂದು ಫಿಲ್ಟರ್ ಇಟ್ಟಿದ್ದೇವೆ, ಕಸ ಎಲ್ಲ ಇದ್ದರೆ ಆ ಫಿಲ್ಟರಲ್ಲಿ ಬಿದ್ದು ಕೆಳಗೆ ಬೀಳ್ತದೆ. ಯಾಕೆಂದರೆ ನಾವು ಈ ನೀರನ್ನು ಪಂಪ್ ಮಾಡಿ ಹೊರಗಡೆ ಹಾಕ್ತೇವೆ. ಹಟ್ಟಿಯ ಕ್ಲೀನಿಂಗ್ ಕೆಲಸ ಒಂದಾಯಿತು, ಬೆಳಗ್ಗೆನೇ ಆಯಿತು. ಹಾಗೆ ಇನ್ನು ಹಿಂಡಿ ಇಡ್ತೇನೆ, ಹಿಂಡಿ ಇಟ್ಟು ಹಾಲು ಕರಿತೇನೆ. ಈಗ ಹಿಂಡಿಯನ್ನು ಇಟ್ಟಾಯಿತು, ಇನ್ನು ಬೇಗನೆ ಹಾಲು ಕರಿತೇನೆ. ಇವಾಗ ಹಾಲು ಕರೆದಾಯಿತು, ಇನ್ನು ಬೇಗನೆ ಕ್ಯಾನಲ್ಲಿ ತುಂಬಿಸಿ ರೆಡಿ ಮಾಡಿ ಇಡ್ತೇನೆ. ಮತ್ತು ಟೀ ಕುಡಿದು ಡೈರಿಗೆ ಹಾಲು ಹಾಕಿ ಬರೋದು. ಕ್ಯಾನಲ್ಲಿ ಹಾಲು ತುಂಬಿಸಿ ಎಲ್ಲ ರೆಡಿ ಮಾಡಿ ಇಟ್ಟಾಯಿತು. ಬೆಳಗಿನ ಹಾಲು ಕರೆಯುವ ಕೆಲಸ ಎಲ್ಲ ಆಯಿತು, ಇನ್ನು ಬೇಗನೆ ಟೀ ಮಾಡ್ತೇನೆ. ಹಾಗೆ ಮನೆ ತಡೆಗೆ ಪೂಜೆಗೆ ಹೋಗಲಿಕ್ಕೆ ಲೇಟ್ ಆಗ್ತದೆ. ನನಗೆ ಇವತ್ತು ಪೂಜೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅತ್ತೆಯವರಿಗೆ ಹುಷಾರಿಲ್ಲ, ಜಾನವರು ಇಲ್ಲ ಮನೆಯಲ್ಲಿ. ಹಾಗಾಗಿ ನಾನು ಇವತ್ತು ಪೂಜೆಗೆ ಹೋಗೋದಿಲ್ಲ. ಪರೋಟ ತಂದದ್ದಿದೆ, ಅದನ್ನು ಇವಾಗ ಬೇಗನೆ ಬಿಸಿ ಮಾಡ್ತೇನೆ. ಹಾಗೆಯೇ ನಿನ್ನೆ ನೈಟ್ ನಾನು ಚಿಕನ್ ಸಾರು ಮಾಡಿದೆ, ಅದರ ಜೊತೆಗೆ ಪರೋಟ ತಿಂತೇವೆ, ಒಳ್ಳೆ ಕಾಂಬಿನೇಷನ್. ಹಾಗೆ ಬೇಗನೆ ಪರೋಟವನ್ನು ತುಪ್ಪ ಹಾಕಿ ಬಿಸಿ ಮಾಡ್ತೇನೆ. ನೋಡಿ ಡಿಲೈಟ್ ಪರೋಟ. ಹಾಗೆ ಇದನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿದರೆ ಟೇಸ್ಟ್ ಆಗ್ತದೆ. ಹೀಗೇನೆ ಫ್ರೈ ಮಾಡಿದರೆ ಅಷ್ಟು ಒಳ್ಳೆಯದಾಗಿಲ್ಲ, ತುಪ್ಪ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಾಗ್ತದೆ. ಇವಾಗ ನಾನು ಬೇಗನೆ ಫ್ರೈ ಮಾಡ್ತೇನೆ. ನೋಡಿ ಮಲ್ವಿತಾ ಪೂಜೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾಳೆ. ಹಾಗೆ ಬೇಗನೆ
ಪರೋಟವನ್ನು ಬಿಸಿ ಮಾಡಿ ತಿಂತೇವೆ. ಹಾಗೆ ಇವಾಗ ಲೇಟ್ ಆಗ್ತದೆ, ಅಂದರೆ ಬಸ್ಸಲ್ಲಿ ಹೋಗ್ಬೇಕಲ್ಲ, ಲೇಟ್ ಆದರೆ ಮತ್ತೆ ಅಲ್ಲಿ ಪೂಜೆಗೆ ಕೂಡ ಲೇಟ್ ಆಗ್ತದೆ. ಹಾಗೆ ಬೇಗನೆ ಇವಾಗ ಫ್ರೈ ಮಾಡ್ತೇನೆ. ಪರೋಟ ಎಷ್ಟು ಬೇಕಾ? ಎಷ್ಟು ಬೇಕು ನಿಮಗೆ? ಒಂದು ಸಾಕಲ್ಲ? ಅವಳಿಗೆ ಮತ್ತು ನನಗೆ ಹಾಗೆ 2 ಮಾತ್ರ ಬಿಸಿ ಮಾಡ್ತೇನೆ. ಈ ಮೈದಾದಿಂದ ಮಾಡಿದ ವಸ್ತುವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ಅಪರೂಪಕ್ಕೊಮ್ಮೆ ತಿಂದರೆ ಏನಾಗುದಿಲ್ಲ. ನಾವು ಪರೋಟ ತರುವುದೆಲ್ಲ ತುಂಬ ಕಡಿಮೆ. ಹಾಗೆ ನಿನ್ನೆ ತಂದಿದ್ದಾರೆ ಜಾನ್. ಹಾಗೆ ಇವತ್ತು ಬೆಳಿಗ್ಗೆಗೆ ತಿಂಡಿಗೆ ಏನು ಮಾಡಲಿಲ್ಲ. ಹಾಗೆ ನನಗೆ ಹೊರಗಿನ ಹಟ್ಟಿಯ ಕೆಲಸ ಇರುವ ಕಾರಣ ಅವರೆಲ್ಲ ತಂದಿಟ್ಟಿದ್ದಾರೆ, ಕಾಣಬೇಕು. ಒಬ್ಬಳೇ ಕೆಲಸ ಮಾಡುವಾಗ ಹಟ್ಟಿಯ ಕೆಲಸ ಹಾಗೂ ಇಲ್ಲಿ ತಿಂಡಿ ಪ್ರಿಪೇರ್ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ, ಕಷ್ಟ ಆಗ್ತದೆ. ಅಲ್ಲಿ ಹೋಗ್ಬೇಕು, ಇಲ್ಲಿ ತಿಂಡಿ ಪ್ರಿಪೇರ್ ಮಾಡಬೇಕು. ಹಾಗೆ ಪರೋಟ ತಂದಿಟ್ಟದ್ದು ಕಾಣಬೇಕು. ಹಾಗೆ ಸುಲಭ ಆಯಿತು ತಂದಿಟ್ಟ ಕಾರಣ. ಪದಾರ್ಥ ಬಿಸಿ ಮಾಡೋದು, ಪರೋಟ ಬಿಸಿ ಮಾಡೋದು, ತಿನ್ನೋದು. ನಾನು ಬೆಳಿಗ್ಗೆ ಟೀ ಕುಡಿಯೋದಿಲ್ಲ. ಹಾಗೆ ಇವತ್ತು ಮನೆ ತಳಿಗೂ ಟೀ ಬೇಡ, ಟೀ ಮಾಡೋದೇ ಇಲ್ಲ. ಜಸ್ಟ್ ಪರೋಟ ಮತ್ತು ಚಿಕನ್ ಸಾರಿನೊಂದಿಗೆ ಇವಾಗ ನಾವು ತಿಂತೇವೆ. ಸರದಲ್ಲಿ ತಿಂತಾ ಇದ್ದಾಳೆ, ಬಸ್ ಬರಲಿಕ್ಕೆ ಟೈಮ್ ಆಯಿತು ಅಂತೇಳಿ. ಇನ್ನು ನಾನು ಕೂಡ ತಿಂತೇನೆ. ಮನೆ ತೊಳೆದು ತಿಂದಾಯಿತು, ಈಗ ನಾನು ತಿಂತೇನೆ. ಹಾಗೆ ಅವಳು ಅವಸರದಲ್ಲಿ ತಿಂದು ಇವಾಗ ಹೊರಟಳು. ಬಾಯ್ 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 ಬಾಯ್. ಬಸ್ ಬಂತು ಅಂತೇಳಿ ಓಡಿ ಹೋದ್ಲು. ಟೀ ಕುಡ್ದಾಯ್ತು, ಇನ್ನು ಬೇಗನೆ ಹೋಗಿ ಡೈರಿಗೆ ಹಾಲು ಹಾಕಿ ಬರ್ತೇನೆ. ಹಾಗೆಯೇ ಮತ್ತು ತೋಟಕ್ಕೆ ಹೋಗೋದೇ ಕೂಡ ತುಂಬ ದಿವಸ ಆಯಿತು. ಹಾಗೆ ತೋಟಕ್ಕೆ ಹೋಗಿ ಒಂದು ರೌಂಡ್ ಹಾಕಿ ಕೂಡ ಬರ್ತೇನೆ. ಹಾಲಿಟ್ಕೊಂಡು ಇವಾಗ ಹೋಗ್ತಾ ಇದ್ದೇನೆ. ಬಾವಿಯಲ್ಲಿ ನೀರೆಷ್ಟು ಕ್ಲೀನ್ ಆಗಿದೆ ನೋಡಿ. ಹಾಗೆಯೇ ತುಂಬ ತೋರವಾಗಿ ಹರಿತಾ ಇದೆ. ತುಂಬ ದಿವಸ ಆಯಿತು ತೋಟಕ್ಕೆ ಬರದೆ. ಹುಲ್ಲು ಬೇರೆ ಕಡೆಯಿಂದ ತರುವ ಕಾರಣ ತೋಟಕ್ಕೆ ಬರಲಿಕ್ಕೆ ಚಾನ್ಸೇ ಸಿಗೋದಿಲ್ಲ. ಹಾಗೆ ಇವತ್ತು ಹಾಲು ತೊಗೊಂಡು ಬರುವಾಗ ಒಂದು ರೌಂಡ್ ಹಾಕಿ ಹೋಗೋಣ ಅಂತ ಬಂದೆ. ಇನ್ನೂ ಕೂಡ ನೋಡಿ ನೀರು ಕಡಿಮೆ ಆಗಲಿಲ್ಲ. ಮಳೆ ಕಡಿಮೆ ಆದರೂ ಗುಂಡಿಯಲ್ಲಿದ್ದ ನೀರೆಲ್ಲ ಕಡಿಮೆ ಆಗಲಿಲ್ಲ. ಜಸ್ಟ್ ಹೀಗೇ ಒಂದು ರೌಂಡ್ ಹಾಕಿ ಹೋಗೋಣ ಅಂತ ಬಂದೆ. ಕೊಂಡೋಗುವಂಥದ್ದು ಏನಿಲ್ಲ. ಹಾಗೆಯೇ ಅಡಿಕೆ ಕೂಡ ಇವಾಗ ಹಣ್ಣಾಗಲಿಲ್ಲ. ಅದಕ್ಕೆ ಹಣ್ಣಾದಮೇಲೆ ಅಡಿಕೆ ಹಾಕ್ಲಿಕ್ಕಾದರೂ ಬರಲಿಕ್ಕಿದೆ. ತೋಟಕ್ಕೆ ಬರದೆ ಪಪ್ಪಾಯ ಗಿಡದಲ್ಲಿ ಪಪ್ಪಾಯ ಹಣ್ಣಾಗಿ ಹಕ್ಕಿಗಳು ತಿನ್ನಲಿ. ಅದಕ್ಕಾದರೂ ಏನಾದರೂ ಬೇಕಲ್ಲ ತಿನ್ನಲಿಕ್ಕೆ. ಮತ್ತು ನೋಡುವ, ಟೈಮ್ ಸಿಕ್ಕಿದರೆ ಬಂದು ಇದನ್ನೆಲ್ಲ ಹಿಡ್ಕೊಂಡು ಹೋಗಬೇಕು. ಇದು 3 ಕೊಂಡೋಗ್ಬೋದು. ಆದರೆ ಇವತ್ತು ನಾನು ಏನು ಬ್ಯಾಗ್ ಏನೇ ತರಲಿಲ್ಲ. ಹಾಗಾಗಿ ನೋಡಬೇಕು, ಸಾಯಂಕಾಲ ಆದರೆ ಸಾಯಂಕಾಲ ಅಥವಾ ಜಾನ್ ಬಂದು ಹಿಡ್ಕೊಂಡು ಹೋಗುವರು. ಇದು ಕೂಡ ಸಾಯ್ತಾ ಅಂತ ಮರ ಸಣ್ಣದಾಗ್ತಾ ಬಂತು. ನೋಡಿ, ಗಾಂಧಾರಿ ಮೆಣಸು ಅಂದರೆ ಜೀರಿಗೆ ಮೆಣಸು ಅಂತ ಹೇಳ್ತೇವೆ. ಇದು ನೋಡಿ ಕೆಲವೆಲ್ಲ ಹಣ್ಣಾಗಿದೆ. ಆಗ ತೋಟಕ್ಕೆ ಒಂದು ರೌಂಡ್ ಹಾಕಿ ಆಯಿತು. ಇನ್ನು ಮನೆಗೆ ಹೋಗ್ತೇನೆ. ಮನೆಗೆ ಹೋಗಿ ಇನ್ನೂ ಕೂಡ ತುಂಬ ಕೆಲಸ ಇದೆ. ದನವನ್ನೆಲ್ಲ ಹೊರಗಡೆ ಕಟ್ಟಲಿಕ್ಕಿದೆ. ಹಾಗೆ ಇನ್ನು ಮನೆಗೆ ಹೋಗ್ತೇನೆ. ಇವಾಗ ಡೈರಿಗೆ ಹೋಗಿ ಹಾಲು ಹಾಕಿ ಬಂದೆ. ಒಮ್ಮೆ ಹೋಗಿ ಬರುವಾಗ ಸಾಕಾಯಿತು. ಹಾಗೆ ಇನ್ನು ಅಂಗಡಿಯವರಿಗೆ ಸ್ವಲ್ಪ ವೀಳ್ಯದೆಲೆ ಕೂಡ ಬೇಕು. ಅದನ್ನು ಕೂಡ ಇವಾಗ ಕೊಯ್ದು ಕವಲೆ ಕಟ್ಟಿ ಕೊಡಬೇಕು. ಇವಾಗ ಮೊದಲಿಗೆ ಬಟ್ಟೆನೂ ಒಣ ಹಾಕ್ತೇನೆ, ಯಾಕೆಂದರೆ ಒಳ್ಳೆ ಬಿಸಿಲು ಬಿದ್ದಿದೆ. ಸ್ವಲ್ಪ ಅದು ಒಣಗ್ಬೋದಲ್ವ, ಹಾಗಾಗಿ ಮೊದಲಿಗೆ ಬಟ್ಟೆಯನ್ನು ಒಣ ಹಾಕಿ ಮತ್ತೆ ಉಳಿದ ಕೆಲಸವನ್ನು ಮಾಡ್ತೇನೆ. ಬಟ್ಟೆಯನ್ನು ಒಣ ಹಾಕಿ ಆಯಿತು. ಇನ್ನು ಸ್ವಲ್ಪ ವೀಳ್ಯದೆಲೆಯನ್ನು ಕೊಯ್ತೇನೆ. ಹಾಗೆಯೇ ಅನ್ನ ಕೂಡ ಮಾಡಬೇಕು. ಸಾರಾದರೆ ನಿನ್ನೆ ಮಾಡಿದ್ದೇ ಇದೆ ಸಾಕು. ಹಾಗೆ ಬೇಗನೆ ಅನ್ನ ಕೂಡ ಆಗಬೇಕು. ಅದರ ಜೊತೆಗೆ ವೀಳ್ಯದೆಲೆಯನ್ನು ಕೊಯ್ದು ಕಟ್ಟಿ ಕೂಡ ಕೊಡಬೇಕು. ಹಾಗೆ ಬೇಗನೆ ಇವತ್ತಿನ ಕೆಲಸವನ್ನು ಮಾಡ್ತೇನೆ. ನೋಡಿ, ಇಷ್ಟು ಎಲೆಯನ್ನು ಕೊಯ್ದೆ ಸಾಕು. ಹಾಗೆ ಇದನ್ನು ಬೇಗನೆ ಕವಲೆ ಮಾಡ್ತೇನೆ. ವೀಳ್ಯದೆಲೆಯನ್ನು ಕವಲೆ ಮಾಡಿ ಆಯಿತು. ಇನ್ನು ಇದನ್ನು ಕಟ್ಟಬೇಕಿದ್ರೆ ಎಲೆ ಬೇಕು. ಹಾಗೆ ಬೇಗನೆ ಎಲೆಯನ್ನು ಕೊಯ್ದುಕೊಂಡು ಬರ್ತೇನೆ. ಈಗ ಮನೆ ಹತ್ತಿರದಲ್ಲೇ ಎಲೆ ಇದೆ, ಹಾಗೆ ಕೊಯ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲದಿದ್ದರೆ ಕೆಳಗಡೆ ಹೋಗಬೇಕು.
ಹಾಗೆ ಇವಾಗ ಎಲೆ ಇರುವಲ್ಲಿಗೆ ಬಂದಿದ್ದೇನೆ. ಇಷ್ಟು ಎಲೆ ಕೊಯ್ದೆ. ಪ್ರತಿಯೊಂದು ಸಾರಿ ಎಲೆ ಕೊಯ್ಯುವಾಗ ಅಶ್ವಿನಿ ಮೇಡಮ್ ಅವರದೇ ನೆನಪಾಗ್ತದೆ. ಮನಸ್ಸಲ್ಲಿ ಅವರೇ ನೆನೆಸ್ಕೊಳ್ತಾರೆ, ಯಾಕೆಂದರೆ ಅವರು ಎಲೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರಲ್ಲ ಹಾಗೆ. ಮತ್ತು ಕೆಲವೊಂದು ವಿಷಯದಲ್ಲಿ ಅವರ ನೆನಪಾಗ್ತಾ ಇದೆ, ಯಾಕೆಂದರೆ ನಾವೇನಾದರೂ ಮಾಡುವ ಕೆಲಸದಲ್ಲಿ ಏನಾದರೂ ಯೋಚಿಸುವಾಗ ಅವರ ನೆನಪಾಗ್ತದೆ, ಯಾಕೆಂದರೆ ಅವರು ಅಂಥದ್ದೇ ವಿಡಿಯೋ ಮಾಡಿರ್ತಾರೆ. ಹಾಗಾಗಿ ನಾನು ಅವರ ಎಲ್ಲ ವೀಡಿಯೋಸನ್ನು ಕೂಡ ನೋಡಿದ್ದೇನೆ, ಹಾಗೆ ಪ್ರತಿಯೊಂದರಲ್ಲೂ ಅವರ ನೆನಪಾಗ್ತಾನೇ ಇದೆ. ಇವಾಗ ಬೇಗನೆ ಎಲೆಯನ್ನು ಕಟ್ತೇನೆ ನೋಡಿ. ಇವಾಗ ಎಲೆಯನ್ನು ಕಟ್ಟಿ ಆಯಿತು, ದೊಡ್ಡ ಎಲೆ ಮತ್ತು ಸಣ್ಣ ಎಲೆ. ಇನ್ನು ಮತ್ತೆ ನಾನು ಇದನ್ನು ಕೊಂಡೋಗಿ ಕೊಡ್ತೇನೆ. ಇಲ್ಲಿಯ ಕೆಲಸ ಎಲ್ಲ ಆದಮೇಲೆ ಇದನ್ನು ಕೊಂಡೋಗಿ ಕೊಡ್ತೇನೆ. ಬೀಳಿದ ಎಲೆಯನ್ನು ಕೊಯ್ದು ಕಟ್ಟಿ ಆಯಿತು. ಇನ್ನು ದನ ಒಂದು ಬಾಕಿ ಇದೆ, ದನವನ್ನು ಕೂಡ ಗದ್ದೆಯಲ್ಲಿ ಕಟ್ಟಿ ಬರ್ತೇನೆ. ಹೇಳು. ಬಾ ಹೇಳು ಹೇಳು. ಹೋಗುವ ಹೋಗುವ ಬಾ. ಬಾ 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 ಬೇಗ ಬಾ ಹೋಗುವ. ಉದಾಸೀನವ ಬರಲಿಕ್ಕೆ ಬಾ. ನೋಡಿ, ದನವನ್ನು ಇಲ್ಲಿ ಕಟ್ಟಿದೆ, ಅಲ್ಲಿ ಒಂದು ಮರಕ್ಕೆ ಕಟ್ಟಿ ಹಾಕಿದೆ. ಇಷ್ಟು ಉದ್ದ ಹಗ್ಗ ಇದೆ, ಇಲ್ಲಿ ಮೇಯ್ತಾ ಇದೆ. ದನಕರುಗಳನ್ನು ಕಟ್ಟುವ ಕೆಲಸ ಒಂದಾಯಿತು, ಇನ್ನು ಉಳಿದ ಕೆಲಸವನ್ನು ಬೇಗನೆ ಮಾಡ್ತೇನೆ. ನೋಡಿ, ನಾನಿವತ್ತು ಅನ್ನ ಒಳಗಡೆನೇ ಇಟ್ಟಿದ್ದೇನೆ. ಸ್ವಲ್ಪ ಇಟ್ಟದ್ದು ವೈಟ್ ರೈಸ್ ಮಾಡೋದು. ಇದು ಬೇಯಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಹೊತ್ತಿದೆ. ಇದು ಬೇಯುವಷ್ಟರೊಳಗೆ ಕರುಗಳಿಗೆ ಸ್ವಲ್ಪ ನೀರಿಟ್ಟು ಬರ್ತೇನೆ. 2 ಕರುಗಳು ಕೂಡ ಒಬ್ಬೆ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ನೀರು ಹಿಡ್ಕೊಂಡು ಬಂದೆ ಇವಾಗ. ಅದಕ್ಕೆ ನೋಡಿ, ಚೆಲ್ಲದೆ ಕುಡಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ದೂರ ಇಟ್ಟದ್ದು. ಎಷ್ಟು ಬಾಯಾರಿಕಾದರೂ ಚೆಲ್ಲೇಬೇಕು ನೀರು. ಒಳ್ಳೆ ಬಾಯಾರಿಕೆ ಆಗಿದೆ, ಬೆಳಗ್ಗೆನೇ ಬಿಸಿಲಲ್ವಾ, ಹಾಗೆ ಒಳ್ಳೆ ಬಾಯಾರಿಕೆ ಆಗಿ ನೀರು ಕುಡಿಯೋದು ನೋಡಿ. ಇನ್ನೊಂದು ಕರು ಅಲ್ಲಿದೆ. ಚಿಂಟುವಿಗೆ ನೀರಿಟ್ಟಾಯಿತು, ಆದರೆ ಚಿಂಟು ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು, ಮಿಂಟು ಸ್ವಲ್ಪ ಕಡಿಮೆ ನೀರು ಕುಡಿಯೋದು. ಇನ್ನು ಮಿಂಟುವಿಗೆ ತಂದಿಡಬೇಕು. ಬೆಳಗ್ಗೆ ಎದ್ದು ಎಲ್ಲ ಕೆಲಸವನ್ನು ಒಬ್ಬಳೇ ಮಾಡುವಾಗ ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ಒಳಗಡೆನೂ ಮಾಡಬೇಕು, ಹೊರಗಡೆ ದನದ ಕೆಲಸ ಕೂಡ ಮಾಡಬೇಕು, ಕರುಗಳನ್ನು ಹೊರಗಡೆ ಕಟ್ಟಬೇಕು. ಎಲ್ಲ ಆಗುವಾಗ ತುಂಬ ಸಾಕಾಗಿ ಹೋಗ್ತದೆ. ಜಾನ್ ಇದ್ದರೆ ನಾವಿಬ್ಬರು ಸೇರಿ ಒಟ್ಟು ಸೇರಿ ಮಾಡೋದು, ಆವಾಗ ನಮಗೆ ಅಷ್ಟೊಂದು ಭಾರ ಅಂತ ಅನಿಸೋದಿಲ್ಲ ಯಾವ ಕೆಲಸ ಕೂಡ. ಇವಾಗ ನಾನು ಇವತ್ತು ಒಬ್ಬಳೇ ಇದ್ದೇನೆ, ಒಬ್ಬಳೇ ಎಲ್ಲ ಕೆಲಸವನ್ನು ಮಾಡಿದ್ದೇನೆ. ಹಾಗೆ ಬೆಳಗ್ಗೆಯಿಂದ ಎಷ್ಟೊತ್ತಾಯಿತು, 9:30 ಆಗ್ತಾ ಬಂತು. 9:30ಗೆ ನನ್ನ ದನದ ಕೆಲಸ ಇವತ್ತಿಂದ ಎಲ್ಲ ಮುಗೀತು. ಹಾಗೆಯೇ ಮನೆಯೊಳಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಬೇಗನೆ ಮಾಡಿ ಮುಗಿಸ್ತೇನೆ. ಹಾಗೆಯೇ ಇವತ್ತಿನ ಈ ನನ್ನ ರೂಟೀನ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.